ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಿಂದ 5ನೇ ವಾರ ಯಾರು ಹೊರಗಡೆ ಹೋಗೋದು ಅನ್ನುವಂತಹ ಕುತೂಹಲ ಸಹಜವಾಗಿ ಬಿಗ್ ಬಾಸ್ನ ವೀಕ್ಷಕರಲ್ಲಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸ್ಪರ್ಧಿ ಸಹಜವಾಗಿ ಒಬ್ಬ ಸ್ಟ್ರಾಂಗೆಸ್ಟ್ ಸ್ಪರ್ಧಿನೇ ಹೊರಗಡೆ ಹೋಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಪ್ರತಿಯೊಬ್ಬರು ಕೂಡ ಒಂದಷ್ಟು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂಥ ಸ್ಪರ್ಧಿಗಳೇ. ಬಟ್ ಅನ್ಫಾರ್ಚುನೇಟ್ಲಿ ಹೊರಗಡೆ ಹೋಗ್ತಿರೋರು ಸಾಕಷ್ಟು ಜನ. ಯಾಕಂತ ಹೇಳಿದ್ರೆ ಇಲ್ಲಿ ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ನಿರೀಕ್ಷೆ ಮಾಡಿ ನಾಮಿನೇಟ್ ಆದಂಥವರಲ್ಲ, ಅನಿರೀಕ್ಷಿತವಾಗಿ ಮತ್ತು ಬೇರೆ ಬೇರೆ ಸಂದರ್ಭ ಮತ್ತು ಸಿಚುವೇಶನ್ಸ್ಗೆ ಅನುಗುಣವಾಗಿ ನಾಮಿನೇಟ್ ಆದಂಥವ್ರು. ಅದರಲ್ಲೂ ಕೂಡ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪಟ್ಟಿಯನ್ನು ಬಹುಶಃ ನೀವು ನೋಡಿದ್ರೆ ಆಶ್ಚರ್ಯ ಆಗ್ತಿರ್ರಿ. ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪಟ್ಟಿಯನ್ನು ನೋಡಿದ್ರೆ ಒಟ್ಟು 10 ಜನ ನಾಮಿನೇಟ್ ಆಗಿದ್ದಾರೆ. ಬಹುತೇಕ ಬಿಗ್ ಬಾಸ್ ಮನೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದರು. ಕಿಚ್ಚ ಸುದೀಪ್ ಅವರ ಆಜ್ಞೆ ಅನುಸಾರ ಅಷ್ಟೋ ಜನರು ಕೂಡ ನಾಮಿನೇಟ್ ಆದರು. ಅದರಲ್ಲಿ ಉಳ್ಕೊಂಡು ಕೊನೆಗೆ ಈಗ 10 ಜನ ನಾಮಿನೇಷನ್ ಪಟ್ಟಿಯಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ. ಹೀಗಾಗಿ ಈ 10 ಜನರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗ್ತದೆ. ಈ ವಾರ ಯಾರು ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಈ ವಾರ ನಾಮಿನೇಟ್ ಆಗಿರೋರ ಪಟ್ಟಿ ಮತ್ತು ಅವರ ಪ್ಲಸ್ಸು ಮೈನಸ್ಸು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೇಳಿದೆಲ್ಲ, ಬಿಗ್ ಬಾಸ್ ಸೀಸನ್ 12 ಈಗ ರೋಚಕ ಘಟ್ಟದತ್ತ ತಲುಪ್ತಾ ಇದೆ. ಜೊತೆಗೆ ಕುತೂಹಲ ಕೂಡ ಹೆಚ್ಚಾಗ್ತಿದೆ. ಈ ಬಿಗ್ ಬಾಸ್ನ ಟಾಸ್ಕ್ನ ಬಗ್ಗೆ ಇರ್ಬೋದು, ಬಿಗ್ ಬಾಸ್ನ ಆಟದ ಬಗ್ಗೆ ಇರ್ಬೋದು, ಆಟ ಹೋಗ್ತಿರುವಂಥ ನೀತಿಯ ಬಗ್ಗೆ ಇರ್ಬೋದು, ಸ್ಪರ್ಧಿಗಳ ಬಗ್ಗೆ ಆಗಿರ್ಬೋದು, ಒಂದೊಂದೇ ಅಂಶಗಳು, ಕುತೂಹಲಕಾರಿ ಅಂಶಗಳು ಹೊರಗಡೆ ಬರ್ತಿದ್ದಾವೆ. ಜೊತೆಗೆ ಆಟದ ಬಗ್ಗೆನೂ ಕೂಡ ಕುತೂಹಲಗಳು, ಕ್ಯೂರಿಯಾಸಿಟಿಗಳು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿದೆ, ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಈ 5ನೇ ವಾರ ನಡೆದಂತಹ ಬೇರೆ ಬೇರೆ ರೀತಿಯಾದಂಥ ಟಾಸ್ಕ್ಗಳು. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವ್ರು ಏನು ಹೇಳಿದರು, ಇಲ್ಲವೇ ಇಲ್ಲ, ಈ ಬಾರಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದೀರಾ, ಯಾವ ಟಾಸ್ಕ್ ಕೂಡ ಇರೋದಿಲ್ಲ ನಿಮಗೆ, ನೀವು ಮಾಡಿದ್ದಕ್ಕೆ ನೀವು ಅನುಭವಿಸಿ, ಅಂದರೆ ನಿಮಗೆ ಟಾಸ್ಕ್ ಅಂತ ಹೇಳಿದ್ರೆ ಸೀರಿಯಸ್ನೆಸ್ ಇಲ್ಲ ಅನ್ನೋಂಥ ವಿಚಾರವನ್ನು ಜಾಡಿಸಿ ಹೇಳಿದರು. ಸೊ ದಟ್ ಬಿಗ್ ಬಾಸ್ ಮನೆ ಅಷ್ಟೂ ಜನರು ಕೂಡ ನಾಮಿನೇಟ್ ಆಗಿದ್ದರು. ಎಲ್ಲರೂ ಕೂಡ ನಿಜವಾಗ್ಲೂ ಆಟ ಆಡಿ ಗೆಲ್ಲಿ ನೋಡೋಣ, ಸುಮ್ಮನೆ ಅವರು ಇವರ ಹೆಸರಲ್ಲಿ ಗೆಲ್ಲೋದು ಬೇಡ, ಮತ್ತು ಆಟದ ಬಗ್ಗೆ ಸೀರಿಯಸ್ನೆಸ್ಸನ್ನು ಬೆಳೆಸಿಕೊಳ್ಳದೆ ನೀವು ಆಟ ಆಡಿದರೆ ಏನು ಪ್ರಯೋಜನ ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರ ಅಸಮಾಧಾನ ಆಗಿತ್ತು. ಈ ಕಾರಣಕ್ಕೆ ಬಹುತೇಕ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದರು. ಈಗ ಅವರು ಈ ಕಳೆದ ವಾರದ ಪತ್ರದ ಟಾಸ್ಕ್ ಏನಿತ್ತು, ಈಗ ಕಳೆದ ಒಂದು 3 ದಿನ ಏನು ನಡೀತು ನೋಡಿ ಟಾಸ್ಕು, ಈ ಪತ್ರದ ಟಾಸ್ಕ್ನಲ್ಲಿ ಒಂದಷ್ಟು ಜನ ಬಚಾವಾದರೆ ಇನ್ನೊಂದಷ್ಟು ಜನ ಹಾಗೆ ಉಳ್ಕೊಂಡ್ರು. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮನೆಯಿಂದ ಪತ್ರಗಳು ಬಂದಿರುತ್ತೆ. ಯಾರು ಪತ್ರವನ್ನು ಪಡೆದು ಪತ್ರವನ್ನು ಓದ್ತಾರೋ ಅವರಿಗೆ ಇಮ್ಯುನಿಟಿ ಕೂಡ ಸಿಗುತ್ತೆ, ನಾಮಿನೇಷನ್ನಿಂದ ಪಾರಾಗ್ತಾರೆ. ಹಾಗೆಯೇ ಮನೆಯವರ ಪ್ರೀತಿಯ ಪತ್ರವೂ ಕೂಡ ತಲುಪ್ತದೆ. ಈ ರೀತಿಯಾದಂಥ ಒಂದು ಲೆಕ್ಕಾಚಾರ. ಬಟ್ಟು ಈ ಪತ್ರವನ್ನು ಪಡೆದಂತಹವರಲ್ಲಿ ಮತ್ತು ಪಡೆದೇ ಇರುವಂಥವರಲ್ಲಿ ಸಾಕಷ್ಟು ಟ್ವಿಸ್ಟು ಟರ್ನು ಮತ್ತು ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೆದು ಅಂತಿಮವಾಗಿ ಒಂದು 10 ಜನ ಈಗ ನಾಮಿನೇಷನ್ ಪಟ್ಟಿಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ 10 ಜನ ಯಾರು ಅಂತೇಳಿ ಕೇಳಿದ್ರೆ ಬಹುತೇಕರು ಎಲ್ಲರೂ ಕೂಡ ಸ್ಟ್ರಾಂಗೆಸ್ಟ್ ಸ್ಪರ್ಧಿಗಳೇ. ಒಂದ್ಸಲ ಲಿಸ್ಟನ್ನು ಹೇಳ್ಬಿಡ್ತೀನಿ ನೋಡಿ. ಅಶ್ವಿನಿ ಗೌಡ ಇದ್ದಾರೆ, ಕಾಕ್ರೋಚ್ ಸುದಿ ಇದ್ದಾರೆ, ಧ್ರುವಂತ್ ಇದ್ದಾರೆ, ಗಿಡ್ಲಿ ನಟ ಇದ್ದಾರೆ, ಸೂರಜ್ ಸಿಂಗ್ ಇದ್ದಾರೆ, ಚಂದ್ರಪ್ರಭಾ ಇದ್ದಾರೆ, ರಾಶಿಕೆ ಇದ್ದಾರೆ, ಸ್ಪಂದನ್ ಇದ್ದಾರೆ, ಧನುಷ್ ಇದ್ದಾರೆ, ರಕ್ಷಿತಾ ಇದ್ದಾರೆ. ಇಷ್ಟು ಜನನು ಕೂಡ ನಾಮಿನೇಷನ್ನ ಪಟ್ಟಿಯಲ್ಲಿದ್ದಾರೆ. ಇಷ್ಟು ಜನರು ಕೂಡ ನಾಮಿನೇಷನ್ ಲಿಸ್ಟಲ್ಲಿದ್ದಾರೆ. ಇಷ್ಟು ಜನ ಅಂದರೆ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈ ವಾರಕ್ಕೆ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಬಹುಶಃ ಎಕ್ಸಾಕ್ಟ್ಲಿ ಪಿಕ್ಚರ್ ಸಿಗೋದು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಪಿಕ್ಚರ್ ಸಿಕ್ಕಿರುತ್ತೆ. ಮಧ್ಯಾಹ್ನದಷ್ಟೊತ್ತಿಗೆ ನಿಮಗೆ ಅಪ್ಡೇಟನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ಬೇಗನೆ ಸಿಕ್ಕಿರುತ್ತೆ ಅಪ್ಡೇಟು, ಬಟ್ ಬೇಗ ಕೊಡೋ ಹಾಗಿಲ್ಲ. ಕೆಲವೊಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಅದರಲ್ಲಿ ಆದಷ್ಟು ಬೇಗ ಕೊಡಲಿಕ್ಕೆ ಆಗೋದಿಲ್ಲ, ಬಟ್ ನಿಧಾನ ಕೊಡ್ತೀವಿ. ಅಪ್ಡೇಟ್ ಸಿಕ್ಕಿದ್ರೂ ಕೂಡ ನಾವು ಮಧ್ಯಾಹ್ನ ಸಂಜೆವರೆಗೆ ಕಾಯೋದು. ಯಾಕೆ ಅಂತ ಹೇಳಿದ್ರೆ ಬೇಗ ರಿವೀಲ್ ಮಾಡೋ ಹಾಗಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ. ಹೀಗಾಗಿ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಪಕ್ಕಾ ಮಾಹಿತಿ ನಿಮಗೆ ನಾಳೆ ಸಿಗುತ್ತೆ. ಸೊ ದಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆ ಸ್ಟೋರಿಯನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ, ನೀವು ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಂಡಿದ್ರೆ ನಾವು ಸ್ಟೋರಿ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಈಗ ವಿಚಾರಕ್ಕೆ ಬರೋದಾದರೆ ಈ ಬಾರಿ ನಾಮಿನೇಟ್ ಆಗಿರುವಂಥ ಘಟಾನುಘಟಿಗಳ ಪಟ್ಟಿ ಅಲ್ವಾ, ಅದರಲ್ಲಿ ಅಶ್ವಿನಿ ಗೌಡ ಮೊದಲನೇದಾಗಿ. ಅಶ್ವಿನಿ ಗೌಡ ಜಾಹ್ನವಿಗೆ ಪತ್ರವನ್ನು ಬಿಟ್ಕೊಟ್ಟು ನಾಮಿನೇಟ್ ಆದರು. ಆದರೆ ಅಶ್ವಿನಿ ಗೌಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಅಶ್ವಿನಿ ಗೌಡ ಹೋಗೇ ಬಿಟ್ಟರು ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬ್ಯಾಗ್ ಇಟ್ಕೊಂಡು ಹೊರಗಡೆ ನಡೆದೇ ಬಿಟ್ಟರು ಅಂತೇಳಿ. ಬಟ್ ಅಶ್ವಿನಿ ಗೌಡ ಅನ್ಫಾರ್ಚುನೇಟ್ಲಿ ಹೋಗಲಿಲ್ಲ ಇದ್ದಾರೆ. ಬಟ್ ಅಶ್ವಿನಿ ಗೌಡ ಈ ವಾರ ಹೋಗ್ತಾರಾ ಅಂತೇಳಿ ಕೇಳಿದ್ರೆ ಈ ವಾರನೂ ಕೂಡ ಹೋಗೋದು ಡೌಟು. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡನನ್ನು ಹೋಗೋ ಹಾಗಿದ್ರು ಕೂಡ ಉಳಿಸ್ಕೊಳ್ತಾರೆ, ಅದರಲ್ಲೇನು ಕೂಡ ಎರಡನೇ ಮಾತೇ ಇಲ್ಲ. ಹೀಗಾಗಿ ಅಶ್ವಿನಿ ಗೌಡ ಈ ವಾರನೂ ಕೂಡ ಸೇವ್ ಆಗ್ತಾರೆ. ಇದನ್ನು ಹೊರತುಪಡಿಸಿದರೆ ಕಾಕ್ರೋಚ್ ಸುದಿ, ಸೆಡೆ ಸುದ್ದಿ,
ಈ ಕಾಕ್ರೋಚ್ ಸುದ್ದಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಬಕೆಟ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಶ್ವಿನಿ ಗೌಡಗೆ. ಹೀಗಾಗಿ ಅಶ್ವಿನಿ ಗೌಡನೇ ಉಳಿದ ಮೇಲೆ ಈ ಬಕೆಟ್, ಅಶ್ವಿನಿ ಗೌಡ ಬಕೆಟ್ ಸುದ್ದಿ ಕೂಡ ಉಳಿಲೇಬೇಕಾಗ್ತದೆ. ಸೊ ದಟ್ ಈ ವಾರ ಸುದ್ದಿ ಕೂಡ ಸೇವ್ ಆಗ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇದನ್ನು ಹೊರತುಪಡಿಸಿದ್ರೆ ಇಡೀ ಬಿಗ್ ಬಾಸ್ ಮನೆಯ ಮೇನ್ ಆಕರ್ಷಣೆ ಮತ್ತು ಎಂಟರ್ಟೈನ್ಮೆಂಟ್ನ ದೊಡ್ಡ ಹಬ್ಬ ಆಗಿರುವಂಥ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ. ಬಟ್ ಏನೂ ಕೂಡ ಫರಕ್ ಪಡೋದಿಲ್ಲ. ಏನೂ ಕೂಡ ಅವ್ರೇನು ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಹೊರಗಡೆ ಹೋಗ್ತಾರೆ ಅನ್ನುವಂಥ ಆತಂಕ ಯಾವ ಥರದಲ್ಲೂ ಕೂಡ ಬೇಡ. ಗಿಲ್ಲಿ ನಟ ಕೂಡ ಈ ವಾರ ಉಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಗಿಲ್ಲಿ ನಟ, ಹೀಗಾಗಿ ಉಳ್ಕೊಳ್ತಾರೆ. ಕಾವ್ಯಗೆ ತನ್ನದೊಂದು ಲೆಟರನ್ನು ದಾನ ಮಾಡಿ ಕಾವ್ಯ ಲೆಟರನ್ನು ಹಿಡ್ಕೊಂಬಂದಂಥ ಕಾರಣಕ್ಕೋಸ್ಕರ ಗಿಲ್ಲಿ ನಟ ನಾಮಿನೇಟಿಗೆ ಬಂದಿದ್ದಾರೆ, ನಾಮಿನೇಷನಲ್ಲಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಸೂರಜ್ ಸಿಂಗ್ ಈ ವಾರ ಓಪನ್ ಅಪ್ ಆಗಿದ್ದಾರೆ. ಕೊನೆಗೂ ಕೂಡ ಈ ವಾರ ಓಪನ್ ಅಪ್ ಆಗಿದ್ದಾರೆ. ಬಟ್ ಏನು ಮಾಡ್ತೀರಾ, ರಿಷಬ್ ಗೌಡ ಅವರ ದ್ವೇಷದ ಕಿಚ್ಚಿಗೆ ಈ ಸೂರಜ್ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ದಟ್ ಸೂರಜ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಪಟ್ಟಿಯಲ್ಲಿ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪಟ್ಟಿಯಲ್ಲಿ ಇವರು ಕೂಡ ಇದ್ದಾರೆ. ಚಂದ್ರಪ್ರಭಾ ಇಲ್ಲಿ ಮಾಳುಗೆ ತ್ಯಾಗವನ್ನು ಮಾಡ್ತಾರೆ. ಮಾಳುಗೆ ತ್ಯಾಗ ಮಾಡಿದಂಥ ಕಾರಣಕ್ಕೋಸ್ಕರ ಚಂದ್ರಪ್ರಭಾ ಉಳ್ಕೊಳ್ತಾರೆ ಇಲ್ಲಿ ನಾಮಿನೇಷನ್ ಪಟ್ಟಿಯಲ್ಲಿ. ಹೀಗಾಗಿ ಇವರು ಕೂಡ ಮನೆಯಿಂದ ಹೊರಗಡೆ ಹೋಗುವಂತಹ ಲಿಸ್ಟ್ನಲ್ಲಿ ಇದ್ದಾರೆ. ಇದರ ಜೊತೆಗೆ ಧ್ರುವಂತ್ ಕೂಡ ಇದ್ದಾರೆ. ಧ್ರುವಂತ್, ಚಂದ್ರಪ್ರಭಾ, ಮಾಳು 3 ಜನರಲ್ಲಿ ಒಬ್ಬರ ಲೆಟರ್ನ ಮಾತ್ರ ಚೂಸ್ ಮಾಡಬೇಕಾಗಿರುತ್ತೆ. ಆಗ ಮಾಳು ಲೆಟರ್ನ ಚೂಸ್ ಮಾಡ್ತಾರೆ ಇಬ್ಬರು ಕೂಡ ಸೇರಿ. ಸೊ ದಟ್ ಇಬ್ಬರು ಕೂಡ ನಾಮಿನೇಷನ್ ಲಿಸ್ಟಲ್ಲಿದ್ದಾರೆ. ಧ್ರುವಂತ್ ಬಹುತೇಕ ಈ ವಾರ ಹೋಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಟ್ ಹೇಳೋಕ್ಕೆ ಸಾಧ್ಯವಿಲ್ಲ. ಧ್ರುವಂತ್ ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ತುಂಬ ನೆಗೆಟಿವ್ ಆಗಿದ್ದಾರೆ. ಧ್ರುವಂತ್ ಹೋಗದೇ ಇದ್ದರೆ ಇನ್ನಿಬ್ಬರು ಸ್ಪರ್ಧಿಗಳ ಹೆಸರು ಕೂಡ ಇದೆ, ಅದು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಹೀಗಾಗಿ ಧ್ರುವಂತು ಮೊದಲನೇ ಅಪಾಯದಲ್ಲಿರುವಂಥ ಸ್ಪರ್ಧಿ ಅಂತಲೂ ಕೂಡ ಹೇಳ್ಬೋದು. ಈಗ ಅಶ್ವಿನಿ ಗೌಡ, ಕಾಕ್ರೋಚ್ ಸುದ್ದಿ, ಗಿಲ್ಲಿ ನಟ, ಸೂರಜ್ ಸಿಂಗ್, ಚಂದ್ರಪ್ರಭಾ ಈ 5 ಜನ ಒಂದು ರೀತಿಯಲ್ಲಿ ಸೇವ್ ಅಂತೇಳಿ ಅಂದ್ಕೊಂಡ್ರು ಕೂಡ ಧ್ರುವಂತು ಮೊದಲ ಅಪಾಯಕಾರಿ ಸ್ಪರ್ಧಿ, ಅಂದರೆ ಡೇಂಜರ್ ಝೋನಲ್ಲಿರುವಂಥ ಸ್ಪರ್ಧಿ ಅಂತೇಳಿ. ಇದನ್ನು ಹೊರತುಪಡಿಸಿದರೆ ರಾಶಿಕಾ 2ನೇ ಡೇಂಜರ್ ಝೋನ್ನಲ್ಲಿರುವಂಥ ಸ್ಪರ್ಧಿ. ಕಾರಣ ಏನು ಅಂತ ಹೇಳಿದರೆ ಈಕೆ ಈ ವಾರ ಆಡಿದಂಥ ರೀತಿ ಮತ್ತು ಆಡಿದಂಥ ಶೈಲಿಯ ಬಗ್ಗೆ ಸಾಕಷ್ಟು ಅಸಮಾಧಾನಗಳಿದ್ದಾವೆ. ವೀಕ್ಷಕರಲ್ಲೂ ಕೂಡ ರಾಶಿಕಾ ಬಗ್ಗೆ ಒಂದಷ್ಟು ಬೇಸರಗಳಿದ್ದಾವೆ. ಹಾಗಾಗಿ ಇಲ್ಲಿ ರಾಶಿಕಾಗೆ ಎಲ್ಲೋ ಒಂದು ಕಡೆ ಗೇಟ್ ಪಾಸ್ ಸಿಕ್ಕಿದ್ರು ಕೂಡ ಅಚ್ಚರಿ ಏನಿಲ್ಲ ಅಂತಲೂ ಕೂಡ ಅನಿಸ್ತದೆ. ಸೊ ದಟ್ 2ನೇ ಸ್ಪರ್ಧಿ ಡೇಂಜರ್ ಝೋನ್ನಲ್ಲಿರೋದು ಈ ರಾಶಿಕಾ. ಇದನ್ನು ಹೊರತುಪಡಿಸಿದರೆ ಸ್ಪಂದನ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬಹುದು ಗ್ಲಾಮರ್ ಗೊಂಬೆ ಅಂತೇಳಿ ಅನಿಸುತ್ತೆ. ಸ್ಪಂದನ ಡೇಂಜರ್ ಝೋನ್ನಲ್ಲಿ ಇಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಅಲ್ಲಿಗೆ 6ನೇ ಸ್ಪರ್ಧಿ ಈ ವಾರ ಸೇವ್ ಆಗಲಿದ್ದಾರೆ, ಅದು ಸ್ಪಂದನ ಅನ್ನೋದು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥ ಅಪ್ಡೇಟ್ಸ್. ಅದನ್ನು ಹೊರತುಪಡಿಸಿದರೆ ಧನುಷ್ ಈ ವಾರ ಉಳ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಧನುಷ್ ಈ ವಾರದ ಕ್ಯಾಪ್ಟನ್ ಕೂಡ ಹೌದು. ಹಾಗೆಯೇ ಬಟ್ ಕ್ಯಾಪ್ಟನ್ ಆಗಿಯೂ ಕೂಡ ನಾಮಿನೇಟ್ ಆಗಿರುವಂತಹ ಮೊದಲ ಸಂಚಿಕೆ ಬಹುಶಃ ಇದಾಗಿರಬಹುದು. ಹಾಗಾಗಿ ಈಗ ಧನುಷ್ಗೂ ಕೂಡ ಆತಂಕ ಇದೆ, ಏನಾಗುತ್ತೆ ಏನೋ ಅನ್ನುವಂಥದ್ದು. ಬಟ್ ಸ್ಟಿಲ್ ಧನುಷ್ ಸೇವ್ ಆಗ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ದಾರೆ. ಹೇಳಿಕೆಯಲ್ಲಿ ಮನೆಯ ಕ್ಯಾಪ್ಟನ್ ಕೂಡ ಕಳಿಸೋದಿಲ್ಲ, ಸಾಮಾನ್ಯವಾಗಿ ಇಳ್ಕೊಳ್ಬೋದು. ಹಾಗಾಗಿ 7ನೇ ಸ್ಪರ್ಧಿ ಸೇವ್ ಆಗ್ತಿರುವಂಥ 7ನೇ ಸ್ಪರ್ಧಿಯು ಕೂಡ ಧನುಷ್ ಆಗಿರ್ತಾರೆ. ಇದನ್ನು ಹೊರತುಪಡಿಸಿದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆಯ ಫೈರ್ ಬ್ರ್ಯಾಂಡು, ನೇರವಾಗಿ ಮತ್ತು ನಿಷ್ಠುರವಾಗಿ ಮಾತನಾಡೋದ್ರಲ್ಲಿ ಎಕ್ಸ್ಪರ್ಟು. ಹಾಗೆ ನೋಡಿದ್ರೆ ರಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯ 8ನೇ ಸೇವ್ ಆಗುವಂಥ ಸ್ಪರ್ಧಿ ಎನ್ನುವಂಥದ್ದು ಗೊತ್ತಾಗ್ತಿದೆ. ಅಂದರೆ ರಕ್ಷಿತಾ ಉಳ್ಕೊಳ್ತಾರೆ, ಡೋಂಟ್ ವರಿ ಎನ್ನುವಂಥದ್ದು ರಕ್ಷಿತಾಗೆ ಸಾಕಷ್ಟು ಜನ ಹೇಳ್ತಿರುವಂಥ ಮಾತುಗಳು. ಯಾಕಂತ ಹೇಳಿದ್ರೆ ಈಗ ಅಶ್ವಿನಿ ಮತ್ತು ಜಾಹ್ನವಿ, ಹಾಗೆಯೇ ರಾಶಿಕಾ, ರಿಷಗೌಡ ಇವರಿಷ್ಟೂ ಜನರ ಎದುರುಗಡೆ ತೊಡೆ ತಟ್ಟಿದಂತಹ ಈ ಹೆಣ್ಣು ಹುಲಿ ಅಂತ ಹೇಳಿದ್ರೆ ಅದು ರಕ್ಷಿತಾ. ಹಾಗಾಗಿ ರಕ್ಷಿತಾನನ್ನ ಇವರನ್ನು ಕೂಡ ಉಳಿಸ್ಕೊಳ್ತಾರೆ. ಬಟ್ ರಕ್ಷಿತಾ ಉಳ್ಕೊಂಡ್ರೆ 8 ಜನ ಉಳ್ಕೊಳ್ತಾರೆ, 2 ಅಪಾಯದಲ್ಲಿರ್ತಾರೆ. ಧ್ರುವಂತ್ ಮತ್ತು ರಾಶಿಕಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗುತ್ತೆ. ಯಾರು ಏನು ಅನ್ನೋದನ್ನು ನಿಮಗೆ ಭಾನುವಾರ ಮಧ್ಯಾಹ್ನದೊಳಗೆ ತಿಳಿಸ್ತೀವಿ ಅಂತೇಳಿ ಹೇಳ್ತಾ, ನಿಮಗೆ ಇವರಿಷ್ಟು ಜನರಲ್ಲಿ ಅಶ್ವಿನಿ ಗೌಡ, ಕಾಕ್ರೋಚ್ ಸುದ್ದಿ, ಧ್ರುವಂತು, ಗಿಲ್ಲಿ ನಟ, ಸೂರಜ್ ಸಿಂಗು, ಚಂದ್ರಪ್ರಭಾ, ರಾಶಿಕಾ, ಸ್ಪಂದನ, ಧನುಷು, ರಕ್ಷಿತಾ ಈ 10 ಜನರಲ್ಲಿ ಯಾರು ಇರಬೇಕು, ಯಾರು ಹೋಗಬೇಕು, ಹೋಗೋದಾದರೆ ಯಾಕೆ ಹೋಗಬೇಕು ಅವರು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.